ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ನಾನು ಆಲ್ರೆಡಿ ನನ್ನ ತವ್ರ ಮನೆಗೆ ಬಂದಿದ್ದೀನಿ, ಅಂದರೆ ಗಂಗಾವತಿಗೆ. ಏನಕ್ಕಪ್ಪ ಅಂದರೆ 1 ವೀಕ್ ಆಯಿತು ನಾನು ಆಲ್ರೆಡಿ ಬಂದು. ಜಾತ್ರೆನೂ ಇತ್ತು, ನಮ್ಮೂರ ಜಾತ್ರೆ. ಕಿಯಾಂದು ಮುಡಿ ತೆಗ್ಸೋದು ಆದಮೇಲೆ ಒಂದು 2 ಡೇಸ್ಗೆ ಬಂದುಬಿಟ್ವಿ. ಇಲ್ಲಿ ಜಾತ್ರೆ ಇತ್ತು, ನಮ್ಮೂರ ಜಾತ್ರೆ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ನಾಳೆ ಪ್ರೋಗ್ರಾಮ್ ಏನಂದರೆ, ನಮ್ಮ ಅಣ್ಣಂದು ಹೋಳಿಗೆ ಉಣ್ತಾರಲ್ಲ, ಫಿಕ್ಸ್ ಆಯಿತು ಅವನಿಗೆ. ಹೋಳಿಗೆ ಉಣ್ಣೋ ಶಾಸ್ತ್ರ ನಾಳೆ ಇಟ್ಕೊಂಡಿದ್ದಾರೆ. ಹಂಗಾಗಿ ಅದರದ್ದು ಒಂದು ವ್ಲಾಗ್ ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮದುವೆ ಅಂತೂ ಫಿಕ್ಸ್ ಆಯಿತು. ನಾಳೆ ಹೋಳಿಗೆ ಉಣ್ಣೋ ಶಾಸ್ತ್ರ ನಡೆಯುತ್ತೆ. ಇವತ್ತು ಎಲ್ಲ ಹಂಗೆ ಸಣ್ಣದಾಗಿ ಎಲ್ಲ ಸ್ಟಾರ್ಟ್ ಆಗಿದೆ ಕೆಲಸಗಳು. ಇನ್ನು ನಾಳೆ ಬೀಗರು ಬರ್ತಾರೆ, ನೆಂಟರು. ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು, ಹುಡುಗಿ ಯಾವ ಊರು, ಎಲ್ಲಿಯವರು, ಏನು ಓದ್ಕೊಂಡಿದ್ದಾರೆ, ಯಾವ ಥರ ಇದ್ದಾರೆ ಅನ್ನೋದು. ನಾನು ಎಲ್ಲ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಎಲ್ಲ ಡೀಟೇಲಾಗಿ ನಿಮ್ಗೆ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ. ಅವ್ರನ್ನ ವೆಲ್ಕಮ್ ಮಾಡೋದು, ಎಲ್ಲ ಫಂಕ್ಷನ್ ಯಾವ ಥರ ಮಾಡೋದು, ಎಲ್ಲ ವಿಡಿಯೋನು ನಾನು ಕಂಪ್ಲೀಟ್ ವಿಡಿಯೋ ನಾನು ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಕೊನೆವರೆಗೂ ನೋಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗೋಣ, ಬಾಯ್. ಎಲ್ಲಿ ಕೂಡ ಆಗ್ತಿದ್ದಾರೆ. ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗ್ತಾ ಇದೆ, ನೋಡಿದ್ರಲ್ಲ. ಈಗ ನಾನು ಸ್ನಾನ ಮಾಡಿಕೊಂಡೆ, ಇವನಿಗೂ ರೆಡಿ ಸ್ನಾನ ಮಾಡಿ. ಇವನು ಎದ್ದಿದ್ದಾನೆ, ಎಷ್ಟು 8:30 ಎದ್ದಿದ್ದಾನೆ. ಬೇಗ ಬ್ರಷ್ ಮಾಡಿಸಿ ಈಗ ಸ್ನಾನ ಮಾಡಿಸಿದ್ವಿ. ಇವನ್ನ ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗಬೇಕು. ಈಗಲೇ ಏನಿಲ್ಲ, ಆಮೇಲೆ ಒಂದು 11 o'clock ಥರ ಆಚೆಗೆ ಅವಾಗ ರೆಡಿ ಆಗ್ತೀವಿ. ಹಾಯ್ ಮಾಡಪ್ಪಾಜಿ ಎಲ್ಲರಿಗೂ, ಹಾಯ್. ಒಂದು ಕಡೆಗೆ ಎಲ್ಲ ಅಡುಗೆ ರೆಡಿಯಾಗಿತ್ತು. ಹೋಳಿಗೆನ ಆಗ್ತಾನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೋಳಿಗೆ ನೋಡಿದರೆ ಈಗಲೇ ತಿನ್ನಬೇಕು ಅನಿಸ್ತಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ. ಅದಕ್ಕಿಂತ ಮುಂಚೆ ಫಂಕ್ಷನ್ ಮುಗಿಲಿ, ಆಮೇಲೆ ತಿನ್ನೋಣ. ಈ ಕಡೆ ಒಂದು ಕಡೆ ನಮ್ಮ ಅತ್ತಿಗೆಯರೆಲ್ಲರೂ ಪೂಜೆಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಒಂದು ಫಂಕ್ಷನ್ ಅಂದರೆ ಸುಮ್ಮನೆನಾ, ನಮ್ಮ ಸೈಡ್ ಮೇನ್ ಪೂಜೆಗೆ ಕಳಸ ಕಂಪಲ್ಸರಿ ತುಂಬಲೇಬೇಕು. ನಾವೆಲ್ಲರೂ ಬೀಗರು ಅಂದರೆ ನೆಂಟರು ಬರೋದನ್ನ ಕಾಯ್ತಾ ನಿಂತ್ಕೊಂಡಿದ್ವಿ, ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಟೈಮ್ ಬೇರೆ 1 o'clock ಆಗಿತ್ತು. ಈಗರ್ಲಿ ವೇಟ್ ಮಾಡ್ತಾ ಇದ್ವಿ, ಈಗ ಬರ್ತಾರೋ, ಯಾವಾಗ ಬರ್ತಾರೋ, ಎಷ್ಟೊತ್ತಿಗೆ ಬರ್ತಾರೋ ಅಂತ. ಕೊನೆಗೂ ಬಂದರು. ಅದು 2 o'clockಗೆ. ಆ್ಯಕ್ಚುಲಿ ಅವ್ರು ಬಿಟ್ಟಿದ್ದೇ ಲೇಟಾಗಿ ಬಿಟ್ಟಿದ್ದಾರೆ ಅಲ್ಲಿಂದ. ಹಾಗಾಗಿ ನಮ್ಮೂರಿಗೆ ಬರೋಕ್ಕೆ ಒಂದು 4-5 hours ಬೇಕಾಗುತ್ತೆ. ನಡುವೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡು ನಿಲ್ಲಿಸ್ಕೊಂಡು ಬಂದದ್ರಿಂದ 2 o'clockಗೆ ಬಂದರು. ವೆಲ್ಕಮ್ ಮಾಡಿದ್ವಿ ಎಲ್ಲರೂ ಆರಾಮಾಗೇ ಬಂದಿದ್ದಾರೆ. ಎಲ್ಲರನ್ನೂ ಮನೆಗೆ ಬರಮಾಡ್ಕೊಂಡ್ವಿ. ಎಲ್ಲರನ್ನೂ ಯೋಗಕ್ಷೇಮ ಕೇಳಿಕೊಂಡು ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ಕೊಂಡು ಎಲ್ಲರನ್ನೂ ವೆಲ್ಕಮ್ ಮಾಡ್ಕೊಂಡ್ವಿ. ನಮ್ಮ ಕಿಯಾನ್ ಅಂತರೂ ಅವ್ರ ಅಪ್ಪನ ಬಿಟ್ಟು ನನ್ನ ಬಿಟ್ಟು ಯಾರ ಹತ್ರಕ್ಕೂ ಹೋಗ್ತಿಲ್ಲ. ಯಾಕಂದರೆ ಎಲ್ಲರೂ ಹೊಸಬ್ರ ಥರ ಕಾಣಿಸ್ತಾರಲ್ಲ, ಹಾಗಾಗಿ ಯಾರ ಹತ್ರಕ್ಕೂ ಹೋಗ್ತಿಲ್ಲ. ಹಠ ಬೇರೆ ಭಾಳ ಮಾಡ್ತಾಯಿದ್ದ. ಈ ಕಡೆ ಎಲ್ಲ ಪೂಜೆಗೆಲ್ಲ ರೆಡಿಯಾಗಿ ಎಲ್ಲರೂ ಕಾಯ್ತಾ ಕೂತ್ಕೊಂಡಿದ್ದಾರೆ. ಮೇಲ್ಗಡೆ ಇತ್ತು ಆ್ಯಕ್ಚುಲಿ ಫಂಕ್ಷನ್ ಎಲ್ಲ ನನ್ನ ಕಿಯಾಂದು ನೇಮಿಂಗ್ ಸೆರೆಮನಿ ಮಾಡಿದ್ವಲ್ಲ, ಅದೇ ರೂಮಲ್ಲೇ ಮಾಡ್ತಾ ಇರೋದು. ಹಾಗಾಗಿ ಎಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲ ಮೇಲ್ಗಡೆ ಬಂದು ಕಾಯ್ತಾ ಇದ್ದಾರೆ. ಈಗ ನೆಂಟರೆಲ್ಲ ಬಂದರು ಮೇಲ್ಗಡೆ.
ಹುಡುಗಿ ಬಂದು ಬಿಜಾಪುರದವರು, ಬಸವನ ಬಾಗೇವಾಡಿ ಬಸವಣ್ಣವ್ರ ಊರು, ನಿಮಗೆಲ್ಲ ಗೊತ್ತಿರ್ಬೋದು. ಹುಡುಗಿ ಹೆಸರು ಪ್ರೇಮ ಅಂತ, ಬಿಕಾಮ್ ಮಾಡ್ಕೊಂಡಿದ್ದಾರೆ. ಶಿ ಈಸ್ ಅ ನೈಸ್ ಗರ್ಲ್. ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.